Hi dear students, I am Bharat SN, your social science teacher. Dear students, today in this class we will discuss about the new lesson in geography part, India, mineral and power resources. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಅಂತ ಇದನ್ನು ಕನ್ನಡದಲ್ಲಿ ಕರಿತೇವೆ. ಸೊ ವಾಟ್ ಈಸ್ ಮಿನರಲ್ಸ್? ಖನಿಜಗಳು ಅಂದ್ರೇನು? ಸೊ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಿನರಲ್ಸ್, ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳಿಯೋಣ. ಫಸ್ಟ್, ಮೀನಿಂಗ್ ಆಫ್ ಮಿನರಲ್ಸ್. Mineral is a natural in organic substance that possess a definite chemical composition and physical properties. Once again, I repeat it. Mineral is natural inorganic substance that possess a definite chemical composition and physical ಪ್ರಾಪರ್ಟೀಸ್. ಇಲ್ಲಿ ಮಿನರಲ್ ಅಂದರೆ ಖನಿಜಗಳು ಅಂತ ಕನ್ನಡದಲ್ಲಿ ಇದನ್ನು ಕರಿತೇವೆ. ಮಿನರಲ್ ಈಸ್ ಎ ನ್ಯಾಚುರಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಇದು ಜೈವಿಕವಾಗಿರ್ತಕ್ಕಂಥದ್ದು ಅಲ್ಲ, ಇದು ನೈಸರ್ಗಿಕವಾಗಿ ಅಜೈವಿಕವಾದ, ಇನ್ಆರ್ಗ್ಯಾನಿಕ್ ಅಜೈವಿಕವಾದ ಒಂದು ಮೂಲಧಾತು ಅಂತ ಕರಿತೀವಿ. ಸಬ್ಸ್ಟೆನ್ಸ್ ಮೂಲಧಾತು ಅಂತ ಕರಿತೀವಿ. ಇದು ತನ್ನದೇ ಆಗಿರ್ತಕ್ಕಂಥ ನಿಗದಿತ ರಾಸಾಯನಿಕ ಸಂಯೋಜನೆ, ಕೆಮಿಕಲ್ ಕಾಂಪೋಸಿಷನ್, ರಾಸಾಯನಿಕ ಸಂಯೋಜನೆಯಿಂದ ಅದೇ ರೀತಿ ಭೌತಿಕ ಗುಣಧರ್ಮಗಳನ್ನು ಹೊಂದಿರತಕ್ಕಂಥದ್ದು, ಫಿಸಿಕಲ್ ಪ್ರಾಪರ್ಟೀಸ್, ಭೌತಿಕ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಒಂದು ವಸ್ತುವನ್ನು ನಾವೆಂತ ಕರಿಬೋದು? ಖನಿಜಗಳು ಅಂತ ನಾವು ಕರಿಬೋದು. ಇದು ಅಜೈವಿಕವಾದದ್ದು, ಅದೇ ರೀತಿ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲೇ ಸಿಗ್ತಕ್ಕಂಥದ್ದು, ಹಲವಾರು ರಾಸಾಯನಿಕ ಅಂಶಗಳಿಂದ ಇದು ಕೂಡಿರ್ತಕ್ಕಂಥದ್ದು, ಕೆಮಿಕಲ್ ಕಾಂಪೋಸಿಷನ್, ಹಾಗೆ ಹಲವಾರು ಭೌತಿಕ ಗುಣಧರ್ಮಗಳು, ಫಿಸಿಕಲ್ ಪ್ರಾಪರ್ಟೀಸ್, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಸ್ತುವನ್ನು ಏನಂತ ಕರಿಬೋದು? ಖನಿಜಗಳು ಅಂತ ಕರಿಬೋದು. ಇದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ನಾವು ಪಡಿತೀವಿ. ಮಿನರಲ್ ಆರ್ ದ ಗಿಫ್ಟ್ ಆಫ್ ನೇಚರ್. ಇದು ಒಂದು ಪ್ರಕೃತಿಯ ಉಡುಗೊರೆ ಅಂತ, ಕೊಡುಗೆ ಅಂತ ನಾವು ಹೇಳ್ಬೋದು. ದೇ ಕಾಂಟ್ರಿಬ್ಯೂಟ್ ಟು ದ ಪ್ರಾಸ್ಪೆರಿಟಿ ಆಫ್ ಎ ಕಂಟ್ರಿ. ದೇ ಆರ್ ಯೂಸ್ಫುಲ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕನ್ಸ್ಟ್ರಕ್ಷನ್ ಪರ್ಪಸ್, ಪ್ರೋಗ್ರೆಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಇದು ಹಲವಾರು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಯಾವುದು ಅಂದರೆ ಮಿನರಲ್ಸ್, ಖನಿಜಗಳು. ಅದರಲ್ಲಿ ಯಾವುದು ಅಂದರೆ ಒಂದು ದೇಶದ ಪ್ರಗತಿಗೆ ಕೂಡ ಇದು ಅತ್ಯಂತ ಅವಶ್ಯಕವಾಗಿ ಬೇಕು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕೆಯ ಒಂದು ಪ್ರಗತಿಗಾಗಿರ್ಬೋದು, ನಿರ್ಮಾಣ ಕಾರ್ಯ, ಯಾವುದರ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕಾಗಿರ್ಬೋದು, ಸಾರಿಗೆ ಸಂಪರ್ಕಗಳಾಗಿರ್ಬೋದು, ಈ ಎಲ್ಲದಕ್ಕೆ ಮುಖ್ಯವಾಗಿ ಈ ಒಂದು ಖನಿಜ ಸಂಪನ್ಮೂಲಗಳು ಬೇಕು. ಸಮ್ ಮಿನರಲ್ಸ್ ಹ್ಯಾವ್ ಗ್ರೇಟ್ ಎಕನಾಮಿಕ್ ವ್ಯಾಲ್ಯೂ. ದೇರ್ ಆರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಎಕ್ಸೆಟ್ರಾ. ಕೆಲವೊಂದು ಖನಿಜಗಳಿಗೆ ಅತ್ಯಂತ ಹೆಚ್ಚಿನ ಬೆಲೆಯನ್ನು ನಾವು ನೀಡಬೇಕಾಗುತ್ತೆ, ಅತ್ಯಂತ ಹೆಚ್ಚು ಬೆಲೆಯನ್ನು ಬಾಳ್ತವೆ. ಅಂಥವು ಯಾವ ಅಂದರೆ ಗೋಲ್ಡ್ ಆಗಿರ್ಬೋದು, ಇದು ಒಂದು ಖನಿಜ. ಅದೇ ರೀತಿ ಡೈಮಂಡ್, ವಜ್ರ, ಇದು ಕೂಡ ಒಂದು ಖನಿಜ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಂಪಾರ್ಟೆಂಟ್ ಮಿನರಲ್ಸ್. ದೇರ್ ಆರ್ ಸೋ ಮೆನಿ ಮಿನರಲ್ಸ್ ಇನ್ ಅವರ್ ನೇಚರ್. ಇಂಪಾರ್ಟೆಂಟ್ ಮಿನರಲ್ಸ್ ಆರ್, ಫಸ್ಟ್ ಒನ್ ಐರನ್ ಓರ್. ಐರನ್ ಅಂದರೆ ಕಬ್ಬಿಣ, ಐರನ್ ಓರ್ ಅಂದರೆ ಕಬ್ಬಿಣದ ಅದಿರು ಅಂತ ಕರಿತೀವಿ. ಇಲ್ಲಿ ಒಂದು ಪಿಕ್ಚರ್ ಕಾಣ್ತಿದೆ ನೋಡ್ರಿ. ದಿಸ್ ಈಸ್ ದ ಪಿಕ್ಚರ್ ಆಫ್ ಐರನ್ ಓರ್. ಕಬ್ಬಿಣದ ಅದಿರಿನ ಒಂದು ಚಿತ್ರ. ಇದು ಕಚ್ಚಾ ರೂಪದಲ್ಲಿರ್ತಕ್ಕಂಥದ್ದು. ದಿಸ್ ಈಸ್ ರಾ ಮೆಟೀರಿಯಲ್ ಆಫ್ ಐರನ್. So, iron ore is a ferrous metallic mineral. It is an important raw material for the iron and steel industry. So, iron ore is a ferrous metallic mineral. ಅಂದರೆ ಇದು ಕಬ್ಬಿಣ ಅಂಶವುಳ್ಳ ಲೋಹ ಅಂತ ಕರಿತೀವಿ.
ಮೆಟಾಲಿಕ್ ಮಿನರಲ್ ಅಂದರೆ ಲೋಹದ ಖನಿಜ, ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರ್ತಕ್ಕಂಥದ್ದು. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅತ್ಯಂತ ಮುಖ್ಯವಾಗಿ ಬಳಸ್ತಕ್ಕಂಥ ರಾ ಮೆಟೀರಿಯಲ್, ಕಚ್ಚಾ ವಸ್ತು ಅಂತ ಕರಿಬೋದು. ಈ ಒಂದು ಕಬ್ಬಿಣದ ಅದರಿಂದ ಐರನ್ ಓರಿಂದ ನಾವೇನನ್ನು ತಯಾರಿಸ್ಬೋದು, ಕಬ್ಬಿಣ ಮತ್ತು ಉಕ್ಕನ್ನು ತಯಾರಿಸೋದಕ್ಕೆ ಅತ್ಯಂತ ಉಪಯೋಗಕಾರಿ ಅಂತ ಹೇಳ್ಬೋದು. ಸೊ ಇಂಡಿಯಾ ಈಸ್ ಎಂಡೋವ್ಡ್ ವಿತ್ ಲಾರ್ಜ್ ರಿಸರ್ವ್ಸ್ ಆಫ್ ಐರನ್ ಓರ್. ಇಟ್ ಈಸ್ ಫೌಂಡ್ ಇನ್ ಮೆನಿ ಸ್ಟೇಟ್ಸ್, ಬಟ್ ಫ್ಯೂ ಸ್ಟೇಟ್ಸ್ ಆರ್ ರಿಚ್ ಇನ್ ರಿಸರ್ವ್ಸ್ ಆ್ಯಂಡ್ ಪ್ರೊಡಕ್ಷನ್. ಎಕ್ಸಾಂಪಲ್ ಒಡಿಶಾ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್ ಎಕ್ಸೆಟ್ರಾ. ನಮ್ಮ ಭಾರತ ಕೂಡ ಹಲವಾರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಐರನ್ ಓರ್, ಕಬ್ಬಿಣದ ಅದಿರನ್ನು ಹೊಂದಿರತಕ್ಕಂತಹ ದೇಶ ಅಂತ ನಾವು ಹೇಳ್ಬೋದು. ಅದರಲ್ಲಿ ಹಲವಾರು ರಾಜ್ಯಗಳಲ್ಲಿ ನಾವು ಕಬ್ಬಿಣದ ನಿಕ್ಷೇಪ ಇರತಕ್ಕಂಥದ್ದು, ಅದಿರು ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಒಡಿಶಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು ಎಕ್ಸೆಟ್ರಾ. ಒಡಿಶಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್ ಇನ್ ಇಂಡಿಯಾ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು, ಐರನ್ ಓರನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಯಾವುದು ಅಂದರೆ ಒಡಿಶಾ. ನೆಕ್ಸ್ಟ್, ಮ್ಯಾಂಗನೀಸ್ ಓರ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮಿನರಲ್, ಮ್ಯಾಂಗನೀಸ್ ಓರ್. ಸೊ ಮ್ಯಾಂಗನೀಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೆರ್ರೋ ಆಲೈ ಮೆಟಲ್. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಫೆರೋ ಆಲೋಯಿ ಮೆಟಲ್ ಅಂದರೆ ಮಿಶ್ರ ಲೋಹ ಅಂತ ಕರಿತೀವಿ. ಇಲ್ಲಿ ಹಲವಾರು ಲೋಹಗಳಿಂದ ಇಲ್ಲಿ ಮಿಶ್ರಣಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಮ್ಯಾಂಗನೀಸ್ ಅಂತ ಹೇಳ್ಬೋದು. ಇಟ್ ಈಸ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್. ಇಲ್ಲಿ ಸ್ಟೀಲಿನ ಉತ್ಪಾದನೆಗೋಸ್ಕರ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಅಂದರೆ ಉಕ್ಕಿನ ಉತ್ಪಾದನೆಗಾಗಿ ಇದನ್ನು ಹೆಚ್ಚಾಗಿ ಮ್ಯಾಂಗನೀಸನ್ನು ಬಳಕೆ ಮಾಡ್ತಾರೆ. ಇಟ್ ಆಲ್ಸೋ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರೈ ಬ್ಯಾಟರೀಸ್, ಪೇಂಟ್ಸ್, ಗ್ಲಾಸ್, ಪಾಟರಿ ಆ್ಯಂಡ್ ಕ್ಯಾಲಿಕೋ ಪ್ರಿಂಟಿಂಗ್. ಇದು ಇನ್ನೂ ಹಲವಾರು ಉದ್ದೇಶಗಳಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಮ್ಯಾಂಗನೀಸನ್ನು ಬ್ಯಾಟ್ರಿಗಳಾಗಿರ್ಬೋದು, ಪೇಂಟಿಂಗ್ ಬಣ್ಣಗಳ ತಯಾರಿಕೆಗಾಗಿರ್ಬೋದು, ಗಾಜಿನ ತಯಾರಿಕೆಗಾಗಿರ್ಬೋದು, ಕ್ಯಾಲಿಕೋ ಪ್ರಿಂಟಿಂಗಾಗಿರ್ಬೋದು, ಪಿಂಗಾಣಿ ವಸ್ತುಗಳಿಗಾಗಿರ್ಬೋದು, ಇವೆಲ್ಲವಕ್ಕೂ ಮ್ಯಾಂಗನೀಸನ್ನು ಏನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಾರೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಮ್ಯಾಂಗನೀಸ್ ರಾ ಮೆಟೀರಿಯಲ್. ಮ್ಯಾಂಗನೀಸಿನ ಒಂದು ಕಚ್ಚಾ ವಸ್ತುವಿನ ಚಿತ್ರವನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಆ್ಯಂಡ್ ಕರ್ನಾಟಕ ಸ್ಟೇಟ್ಸ್ ಆರ್ ಮೇನ್ ಪ್ರೊಡ್ಯೂಸರ್ಸ್ ಆಫ್ ಮ್ಯಾಂಗನೀಸ್ ಇನ್ ದ ಕಂಟ್ರಿ. ನಮ್ಮ ಭಾರತದಲ್ಲಿ ಒಡಿಶಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ, ಕರ್ನಾಟಕ ಈ ರಾಷ್ಟ್ರಗಳು ಹೆಚ್ಚಾಗಿ ಈ ಒಂದು ಮ್ಯಾಂಗನೀಸನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಸ್ಟೇಟ್ಸ್ ಅಂತ ನಾವು ಹೇಳ್ಬೋದು. ಒಡಿಶಾ ಈಸ್ ದ ಲಾರ್ಜೆಸ್ಟ್ ಪ್ರೊಸೆಸರ್ ಆ್ಯಂಡ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗನೀಸ್ ಓರ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಯಾವುದು ಅಂದರೆ ಒಡಿಶಾ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಬಾಕ್ಸೈಟ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಿನರಲ್. ಬಾಕ್ಸೈಟ್ ಮೀನ್ಸ್ ಇಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಲೋಹದವನ್ನು ತಯಾರಿಕೆ ಮಾಡೋದಕ್ಕೋಸ್ಕರ, ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಲೋಹವನ್ನು ನಾವು ಮೆಟಲನ್ನು ತಯಾರು ಮಾಡೋದಕ್ಕೆ ಈ ಬಾಕ್ಸೈಟನ್ನು ಏನು ಮಾಡ್ತಾರೆ, ಮುಖ್ಯವಾಗಿ ಬಳಕೆ ಮಾಡ್ತಾರೆ. ಇಂಡಿಯಾ ಹ್ಯಾಸ್ ರಿಚ್ ಡೆಪಾಸಿಟ್ಸ್ ಆಫ್ ಬ್ಯಾಕ್ಸೈಟ್. ಭಾರತದಲ್ಲಿ ಅಪಾರವಾಗಿರ್ತಕ್ಕಂಥ ಬ್ಯಾಕ್ಸೈಟಿನ ನಿಕ್ಷೇಪವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ದ ಲಾರ್ಜೆಸ್ಟ್ ರಿಸರ್ವ್ಸ್ ಆಫ್ ಬಾಕ್ಸೈಟ್ ಓರ್ ಇನ್ ಒಡಿಶಾ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು ಆ್ಯಂಡ್ ಮಧ್ಯಪ್ರದೇಶ್. ನಮ್ಮ ಭಾರತದಲ್ಲಿ ಒಡಿಶಾ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು, ಮಧ್ಯಪ್ರದೇಶ್ ಈ ಎಲ್ಲ ಸ್ಟೇಟ್ಗಳಲ್ಲಿ ಬಾಕ್ಸೈಟನ್ನು ಹೆಚ್ಚಿನದಾಗಿ ಏನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡ್ತಾರೆ.
ಇಲ್ಲಿ ಒಂದು ಇಮೇಜನ್ನು ನೀವು ಅಬ್ಸರ್ವ್ ಮಾಡಿ. ದಿಸ್ ಈಸ್ ದ ಪಿಕ್ಚರ್ ಆಫ್ ಬಾಕ್ಸೈಟ್ ರಾ ಮೆಟೀರಿಯಲ್. ಬಾಕ್ಸೈಟಿನ ಒಂದು ಕಚ್ಚಾ ರೂಪದ ಒಂದು ವಸ್ತುವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಒಡಿಶಾ ಹ್ಯಾಸ್ ಲಾರ್ಜೆಸ್ಟ್ ರಿಸರ್ವ್ಸ್ ಆ್ಯಂಡ್ ಈಸ್ ದ ಬಿಗ್ಗೆಸ್ಟ್ producer of bauxite ore in India. So Odisha has largest reserves and is the biggest producer of bauxite ore in India. ಇದರಲ್ಲೂ ಕೂಡ ಒಡಿಶಾ ರಾಜ್ಯನೇ ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂತಹ ರಾಜ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮೈಕಾ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಿನರಲ್ ಆಫ್ ನೇಚರ್. ಮೈಕಾ ಅಂದರೆ ಕನ್ನಡದಲ್ಲಿ ಅಬ್ರಕ ಅಂತ ಕರಿತೀವಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ನಾನ್ ಮೆಟಾಲಿಕ್ ಮಿನರಲ್. ನಾನ್ ಮೆಟಾಲಿಕ್ ಅಂದರೆ ಅಲೋಹ ಅಂತ ಕರಿತೀವಿ. ಇದು ಒಂದು ಅಲೋಹ ಖನಿಜ, ಲೋಹವನ್ನು ಹೊಂದದಲ್ಲೇ ಇರತಕ್ಕಂತಹ ಅಲೋಹ ಖನಿಜ ಯಾವುದಪ್ಪ ಅಂದರೆ ನಾನ್ ಮೆಟಾಲಿಕ್ ಮಿನರಲ್. ಸೊ ಮೈಕಾ ಈಸ್ ಒನ್ ಆಫ್ ದ ನಾನ್ ಮೆಟಾಲಿಕ್ ಮಿನರಲ್, ಅಲೋಹ ಖನಿಜ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಈಸಿಲಿ ಸ್ಪ್ಲಿಟ್ ಇಂಟು ವೆರಿ ಥಿನ್ ಟ್ರಾನ್ಸ್ಪರೆಂಟ್ ಶೀಟ್ಸ್ ಆ್ಯಂಡ್ ಈಸ್ ಹೀಟ್ ರೆಸಿಸ್ಟೆಂಟ್. ಇದು ಅತ್ಯಂತ ತೆಳುವಾದ ಹಾಳೆಗಳಾಗಿ ಇದನ್ನು ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಇದರಿಂದ ಇದು ಅಲೋಹ ಆಗಿರೋದ್ರಿಂದ, ನಾನ್ ಮೆಟಾಲಿಕ್ ಆಗಿರೋದ್ರಿಂದ ಇಲ್ಲಿ ಏನು ಮಾಡ್ಕೋಬೋದು, ನಾವು ಇದನ್ನು ತೆಳುವಾದ ಹಾಳೆಗಳಾಗಿ ಇದನ್ನು ಡಿವೈಡ್ ಮಾಡ್ಕೋಬೋದು. ಹಾಗೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಒಂದು ರೀತಿ ಗಾಜಿನ ರೀತಿ, ತೆಳುವಾದ ಗಾಜಿನ ರೀತಿ ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇದು ಹೀಟ್ ರೆಸಿಸ್ಟೆಂಟ್, ಇದು ಶಾಖವನ್ನು ಏನು ಮಾಡಲ್ಲ, ತನ್ನ ಕಡೆ ಅದನ್ನು ಸೆಳ್ಕೊಳ್ಳಲ್ಲ, ಅದನ್ನು ರೆಸಿಸ್ಟೆಂಟ್ ಆಗಿ ಏನು ಮಾಡುತ್ತೆ, ಕಾರ್ಯವನ್ನು ಮಾಡುತ್ತೆ, ಅದನ್ನು ಪ್ರತಿರೋಧ ಮಾಡುತ್ತೆ. ಇದಕ್ಕೆ ಶಾಖ ಏನಾಗಲ್ಲ, ಇದು ಶಾಖಕೊಳ್ಳಲ್ಲ, ಇದು ಹೀಟ್ ರೆಸಿಸ್ಟೆಂಟ್ ಅಂತ ಕರಿಬೋದು. ಮಿಕಾ ಶೀಟ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಟೆಲಿಫೋನ್, ಆಟೋಮೊಬೈಲ್ಸ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್ಸ್. ಇದನ್ನು ಹಲವಾರು ಉಪಯುಕ್ತ ಕೆಲಸಗಳು ಇದನ್ನು ಬಳಕೆ ಮಾಡ್ಬೋದು. ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಟೆಲಿಫೋನ್ಗಳಾಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ವೈರ್ಲೆಸ್ ಕಮ್ಯುನಿಕೇಷನ್ಸ್, ಇವೆಲ್ಲದಕ್ಕೂ ಮೈಕಾ ಅಂತಕ್ಕಂಥ ಏನು ಖನಿಜ ಸಂಪನ್ಮೂಲ ಅವಶ್ಯಕವಾಗಿ ಬೇಕಾಗುತ್ತೆ. ಇದು ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಈಗ ಮೊಬೈಲಲ್ಲಿ ನಾವು ಕಾಡ್ತಕ್ಕಂಥ ಸ್ಕ್ರೀನ್ ಆಗಿರ್ಬೋದು, ಟೆಂಪರ್ಡ್ ಗ್ಲಾಸ್ ಆಗಿರ್ಬೋದು, ಅದರ ಮೇಲೆ ಆಗ್ತಕ್ಕಂಥ ಡಿಸ್ಪ್ಲೇ ಸ್ಕ್ರೀನ್ಗಾಗಿರ್ಬೋದು, ಇವೆಲ್ಲವನ್ನು ಬಳಕೆ ಮಾಡೋದಕ್ಕೆ ಈ ಮೈಕಾ ಅಂತಕ್ಕಂಥ ಖನಿಜ ಸಂಪನ್ಮೂಲವನ್ನು ಏನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಿನರಲ್. ಸೊ ದ ರಿಸರ್ವ್ಸ್ ಆಫ್ ಮೈಕಾ ಲಾರ್ಜ್ಲಿ ಫೌಂಡ್ ಇನ್ ಆಂಧ್ರ ಪ್ರದೇಶ್, ರಾಜಸ್ಥಾನ್. ಇದು ಹೆಚ್ಚಿನದಾಗಿ ನಮ್ಮ ಭಾರತದಲ್ಲಿ ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಈ ಮೈಕಾ ಅಂತಕ್ಕಂಥ ಖನಿಜ ಸಂಪನ್ಮೂಲವನ್ನು ಏನು ಮಾಡ್ತಾರೆ, ಪ್ರಾಡಕ್ಟ್ ಉತ್ಪಾದನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಭಾರತದಲ್ಲಿ ಮೈಕಾವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಸ್ಟೇಟ್ ಯಾವುದು ಅಂದರೆ ಆಂಧ್ರ ಪ್ರದೇಶ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪವರ್ ರಿಸೋರ್ಸಸ್, ಶಕ್ತಿ ಸಂಪನ್ಮೂಲಗಳು. This is also one of the most important natural resources of our India. Meaning and importance of power resources. ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆ ಹಾಗೂ ಅದರ ಅರ್ಥವನ್ನು ನಾವು ನೋಡೋಣ. So the resources which are necessary for the generation of energy are called power resources. Once again, the resources which are necessary for the generation of energy are called power resources. ಅಂದರೆ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ, ಕರೆಂಟ್ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ನಾವೆಂತ ಕರಿತೀವಿ,
ಎನರ್ಜಿ ರಿಸೋರ್ಸಸ್, ಪವರ್ ರಿಸೋರ್ಸಸ್ ಅಂತ ಕರಿತೀವಿ. ಇದರಿಂದ ಈ ಪವರ್ ರಿಸೋರ್ಸಸ್ಸಿಂದ ನಾವು ವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತೀವಿ, ಉತ್ಪಾದನೆಯನ್ನು ಮಾಡ್ತೀವಿ. ಸೊ ಪವರ್ ರಿಸೋರ್ಸಸ್ ಆರ್ essential for economic development and improving the standard living of the people in a country. ಸೊ ಈ ಒಂದು ಪವರ್ ರಿಸೋರ್ಸಸ್ಸಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಮುಖ್ಯವಾಗಿ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಜನರ ಜೀವನ ಮಟ್ಟ, ಸೊ ಇಟ್ ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಇನ್ ಎ ಕಂಟ್ರಿ. ಒಂದು ದೇಶದಲ್ಲಿರ್ತಕ್ಕಂಥ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುತ್ತೆ. ಈಗ ವಿದ್ಯುತ್ ಶಕ್ತಿ ಇಲ್ಲದಲೇ ನಾವು ಯಾವುದೇ ಒಂದು ಕೆಲಸ ಮಾಡೋದು ಅತ್ಯಂತ ಕಷ್ಟಕರ ಅಂತ ಹೇಳ್ಬೋದು. ಇನ್ಕ್ಲೂಡ್ ಪ್ರತಿಯೊಂದಕ್ಕೂ ಕೂಡ ಟಿ ವಿ ಆಗಿರ್ಬೋದು, ಬೆಳಕಿಗಾಗಿರ್ಬೋದು, ಇನ್ನೂ ಹಲವಾರು ಉದ್ದೇಶಗಳಿಗೋಸ್ಕರ ಇನ್ಕ್ಲೂಡ್ ನಾವೀಗ ಕ್ಲಾಸ್ ಮಾಡ್ತಿರೋದು ವಿದ್ಯುತ್ ಶಕ್ತಿಯ ಸಹಾಯದಿಂದನೇ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಈ ಪವರ್ ರಿಸೋರ್ಸಸ್ ಅಂತಕ್ಕಂಥದ್ದು ತುಂಬ ಮುಖ್ಯ ಅಂತ ಹೇಳ್ಬೋದು. They play a major role in the development of industry, agriculture, commerce, transport and communication etc. ಇದರಿಂದ ಹಲವಾರು ರೀತಿಯಾಗಿ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಇಂಡಸ್ಟ್ರಿಯಲ್ ಆಗಿರ್ಬೋದು, ಕೃಷಿಯಲ್ಲಿ ಕರೆಂಟಿನ ಅವಶ್ಯಕತೆ ಇದೆ, ಕಾಮರ್ಸ್ ವ್ಯಾಪಾರ, ಸಾರಿಗೆ ಆಗಿರ್ಬೋದು, ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ಪವರ್ ರಿಸೋರ್ಸಸ್ಸನ್ನು ಮುಖ್ಯವಾಗಿ ಬೇಕಾಗಿದೆ. On the basis of their nature, power resources can be divided as conventional and non-conventional resources. ಇಲ್ಲಿ ನಾವು ಪವರ್ ರಿಸೋರ್ಸನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಕನ್ವೆನ್ಷನಲ್ ರಿಸೋರ್ಸಸ್, ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್. ಸಾಂಪ್ರದಾಯಿಕ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಸೊ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಇನ್ಕ್ಲೂಡ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಎಕ್ಸೆಟ್ರಾ. ಮೋಸ್ಟ್ ಆಫ್ ದೀಸ್ ಎಕ್ಸಾಸ್ಟೇಬಲ್. ಅಂದರೆ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಅಂದರೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಂದರೆ ಮುಖ್ಯವಾಗಿ ಯಾವ್ಯಾವ ಬರ್ತವೆ ಅಂತ ನಾವು ನೋಡಿದಾಗ, ಕೋಲ್ ಅಂದರೆ ಕಲ್ಲಿದ್ದಲು ಬರುತ್ತೆ, ಪೆಟ್ರೋಲಿಯಂ ನೆಕ್ಸ್ಟ್ ಪೆಟ್ರೋಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ, ಇವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಕರಿತೀವಿ. ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಇವು ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥವು, ಇವು ಲಿಮಿಟೆಡ್ ಆಗಿರ್ತವೆ. ಇವನ್ನ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳಕ್ಕೆ ಸಾಧ್ಯವಾಗಲ್ಲ. ಎಂಥವನ್ನು ನ್ಯಾಚುರಲ್ ರಿಸೋರ್ಸಸ್, ಈ ಕನ್ವೆನ್ಷನಲ್ ರಿಸೋರ್ಸಸ್ಗಳನ್ನು ಇವು ಮಿತವಾಗಿರ್ತಕ್ಕಂಥವು. ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಇನ್ಕ್ಲೂಡ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಸಚ್ ಆಸ್ ಸೋಲಾರ್, ವಿಂಡ್, ಟೈಡಲ್, ಜಿಯೋಥರ್ಮಲ್ ಪವರ್, ಬಯೋಗ್ಯಾಸ್ ಎಕ್ಸೆಟ್ರಾ. ಇವು ನಾನ್ ಕನ್ವೆನ್ಷನ್ ಅಂದರೆ ಅಸಾಂಪ್ರದಾಯಿಕ. ಇವು ಈ ಸಾಂಪ್ರದಾಯಿಕ ಸಂಪನ್ಮೂಲಗಳು ಕನ್ವೆನ್ಷನಲ್ ರಿಸೋರ್ಸಸ್ಗಳನ್ನು ಬಳಕೆ ಮಾಡ್ದಲ್ಲಿ ಆಲ್ಟರ್ನೇಟ್ ಆಗಿ ಅದಕ್ಕೆ ಬೇರೆ ಒಂದು ಮಾರ್ಗಗಳಿಂದ, ಬೇರೆ ಮೆಥಡಿಂದ ನಾವು ಏನು ಮಾಡ್ಕೋಬೋದು, ಪವರನ್ನು ಉತ್ಪಾದನೆ ಮಾಡಬೇಕು ಅಂದರೆ ಈ ಒಂದು ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಸೋಲಾರ್ ವ್ಯವಸ್ಥೆ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ವಿಂಡ್ ಪವನ ಶಕ್ತಿ ಆಗಿರ್ಬೋದು, ಟೈಡಲ್ ಅಂದರೆ ಉಬ್ಬರವಿಳಿತ ಶಕ್ತಿ ಆಗಿರ್ಬೋದು, ಜಿಯೋಥರ್ಮಲ್ ಪವರ್ ಆಗಿರ್ಬೋದು, ಜೈವಿಕ ಅನಿಲ, ಬಯೋಗ್ಯಾಸ್, ಈ ಎಲ್ಲವನ್ನು ಇವು ಕೃತಕವಾಗಿ ಉತ್ಪಾದನೆ ಮಾಡ್ತಕ್ಕಂಥವು. ಈ ರೀತಿ ನಾವು ಶಕ್ತಿ ಸಂಪನ್ಮೂಲಗಳನ್ನು, ಪವರ್ ರಿಸೋರ್ಸನ್ನು ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್ ಅಂತ ಎರಡು ರೀತಿ ಏನು ಮಾಡ್ಕೊಂಡಿದ್ದೀವಿ, ಡಿವೈಡ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಕೋಲ್. ಕೋಲ್ ಅಂದರೆ ಕಲ್ಲಿದ್ದಲು ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಕನ್ವೆನ್ಷನಲ್ ರಿಸೋರ್ಸಸ್. ಇದು ಒಂದು ಸಾಂಪ್ರದಾಯಿಕ ಪವರ್ ರಿಸೋರ್ಸಸ್ ಅಂತ ಹೇಳ್ಬೋದು, ಶಕ್ತಿ ಸಂಪನ್ಮೂಲ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಕೋಲ್? ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಕೋಲ್. ಕಲ್ಲಿದ್ದಲಿನ ಒಂದು ಚಿತ್ರವನ್ನು ಇಲ್ಲಿ ನೋಡಿ. ಸೊ ಹಾಗಾದರೆ ವಾಟ್ ಈಸ್ ಕೋಲ್? ಸೊ ಕೋಲ್ ಈಸ್ ಎ
ಫ್ಯೂಲ್ ಸಬ್ಸ್ಟೆನ್ಸ್ ಆಫ್ ಪ್ಲಾಂಟ್ ಆರ್ಜಿನ್. ಕೋಲ್ ಅಂತಕ್ಕಂಥದ್ದು ಫ್ಯೂಲ್ ಸಬ್ಸ್ಟೆನ್ಸ್ ಆಫ್ ಪ್ಲಾಂಟ್ ಆರ್ಜಿನ್ ಅಂದರೆ ಇದು ಸಸ್ಯಾವಶೇಷವುಳ್ಳ ಇಂಧನ ಖನಿಜ. ಇದು ಸಸ್ಯದ ಅವಶೇಷ ಆಗಿ ಉಳ್ಕೊಂಡಿರ್ತಕ್ಕಂಥದ್ದು. ಸಸ್ಯ ಎಷ್ಟೋ ವರ್ಷಗಳ ಕಾಲ ಕೊಳೆತು ಬಿಟ್ಟು ಅದು ಹಲವಾರು ಟೆಂಪ್ರೇಚರ್ಗೆ ಒಳಗಾಗಿ ಅದು ಕಲ್ಲಿದ್ದಲಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಕಂಪೋಸ್ಡ್ ಲಾರ್ಜ್ಲಿ ಆನ್ ಕಾರ್ಬನ್. ದ ವೆಜಿಟೇಟಿವ್ ಮ್ಯಾಟರ್ ವಿಚ್ ವಾಸ್ buried in a past ages has changed into coal due to high temperature and pressure. ಇಲ್ಲಿ ಏನು ಅಂದರೆ ಎಷ್ಟೋ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಒಳಗಡೆ ಸಸ್ಯದ ಅವಶೇಷಗಳೇನಾಗಿರ್ತವೆ, ಕೊಳೆತೋಗಿರ್ತಕ್ಕಂಥ ಸಸ್ಯದ ಅವಶೇಷಗಳು ಭೂಮಿಯ ಒಳಗೆ ಇದ್ದುಬಿಟ್ಟು ಅವು ಅಧಿಕವಾಗಿರ್ತಕ್ಕಂಥ ಟೆಂಪ್ರೇಚರಿಂದ, ಭೂಮಿಯ ಒಳಗಿನ ಅಧಿಕವಾಗಿರ್ತಕ್ಕಂಥ ಪ್ರೆಷರಿಂದ ಈ ಕೋಲಾಗಿ ಕಲ್ಲಿದ್ದಲಾಗಿ ಏನಾಗಿರ್ತವೆ, ಇವು ಪರಿವರ್ತನೆ ಹೊಂದಿರ್ತವೆ. ಇಂಥವನ್ನು ನಾವೆಂತ ಕರಿಬೋದು, ಕಲ್ಲಿದ್ದಲು ಅಂತ ನಾವು ಕರಿಬೋದು. ಇಂಪಾರ್ಟೆನ್ಸ್ ಆಫ್ ಕೋಲ್. ಕೋಲ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಪವರ್ ಇನ್ ಇಂಡಿಯಾ. ಈ ಕಲ್ಲಿದ್ದಲಿಂದ ಕೂಡ ವಿದ್ಯುತ್ ಶಕ್ತಿಯನ್ನು ನಾವು ತಯಾರು ಮಾಡ್ಬೋದು. ಕಲ್ಲಿದ್ದಲಿನ ಬಳಕೆ ಮಾಡಿ ಕೂಡ ನಾವು ಕರೆಂಟನ್ನು ಉತ್ಪಾದನೆ ಮಾಡ್ಬೋದಾಗಿದೆ, ಎಸ್ಪೆಷಲಿ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ. ಇನ್ ಕಾಂಟ್ರಿಬ್ಯೂಟ್ಸ್ ಟು ಅಬೌಟ್ 67% ಆಫ್ ದ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ದ ಕಂಟ್ರಿ. 67% ನಮ್ಮ ಇಂಡಿಯಾದಲ್ಲಿ ಈ ಒಂದು ಕೋಲನ್ನು ಯೂಸ್ ಮಾಡಿ ಏನು ಮಾಡ್ತಿದ್ದಾರೆ, ಎನರ್ಜಿಯನ್ನು ಉತ್ಪಾದನೆ ಮಾಡ್ತಿದ್ದಾರೆ. 60% ಆಫ್ ದ, ಇಲ್ಲಿ AHLF ಅಂತ ಆಗಿದೆ, OF ಆಫ್, ಅದು 60% ಆಫ್ ದ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ದ ಕಂಟ್ರಿ. ನಮ್ಮ ದೇಶದಲ್ಲಿ 67% ಕೋಲನ್ನು ಬಳಕೆ ಮಾಡಿ ಏನು ಮಾಡ್ತಾರೆ, ವಿದ್ಯುತ್ತನ್ನು, ಕರೆಂಟನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಇಟ್ ಆಲ್ಸೋ ಪ್ರೊವೈಡ್ಸ್ ಮೆನಿ ಬೈ ಪ್ರಾಡಕ್ಟ್ಸ್ ಸಚ್ ಆಸ್ ಅಮೋನಿಯಾ, ಕೋಲ್ ಟಾರ್, ಕೋಲ್ ಗ್ಯಾಸ್, ಬೆನ್ಝೋಲ್, ನಾಪ್ತಾ, ಸಲ್ಫರ್ ಎಕ್ಸೆಟ್ರಾ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಇನ್ನೂ ಹಲವಾರು ವಸ್ತುಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಅಮೋನಿಯಾ ಆಗಿರ್ಬೋದು, ಕೋಲ್ ಟಾರ್ ಆಗಿರ್ಬೋದು, ಕೋಲ್ ಗ್ಯಾಸ್, ಬೆನ್ಝಾಲ್, ನ್ಯಾಪ್ತಾ, ಸಲ್ಫರ್, ಈ ರೀತಿ ಕೆಲವೊಂದು ವಸ್ತುಗಳ ಉತ್ಪಾದನೆಗೂ ಕೂಡ ಈ ಕೋಲನ್ನು ಬಳಕೆ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಓಕೆ dear students, understand? So dear students, today in this class we discussed about the meaning and importance of minerals, important minerals of India, like iron ore, manganese ore, bauxite, mica. And next, power resources, meaning and importance of power resources, coal and importance of coal. Okay dear students, in the next class we will discuss about the another power resources and non-conventional resources. Okay, thank you.